ಸ್ಟೇಷನ್ ಮಸ್ತ್ ಐತೆ ನೋಡ್ರಿ ಎಲ್ಲ. ಬಳ್ಳಾರಿ ಒಳಗೆ ಪಾಟಿ ಐತೆ ನೋಡ್ರಿ. ಸೀರಿಯಸ್ಲಿ ನೀವು ನಮ್ಮ ಜನ ಗೊತ್ತಿಲ್ಲ. ನಮಸ್ಕಾರ ರೀ. ನಮ್ಮ ಮಂದಿಗೆ ನಾವು ಬಂದವಿ ಈಗ ಎಲ್ಲಿ ಅದಪ್ಪ ಅಂದ್ರೆ ಹೊಸಪೇಟೆದಾಗ. ಹಿಂದಿಲ್ದಾಗ ನೀವು ನೋಡಿದ್ರಿ, ನಾವು ಬಂದಿದ್ವಿ ಹರಿಹರದಿಂದ ಹೊಸಪೇಟೆಗೆ ಹೋಗುವಂಥ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಒಳಗೆ. ಈಗ ಹೊಂಟವ್ರಿ ನಾವು ಹೊಸಪೇಟೆದಿಂದ KSR ಬೆಂಗಳೂರು ಹೋಗುವಂಥ ಎಕ್ಸ್ಪ್ರೆಸ್ ಒಳಗೆ. ಈ ಗಾಡಿ ನಂಬರ್ ಬಗ್ಗೆ ಹೇಳ್ಬೇಕಂದ್ರೆ 5652 ಇದು ಇಲ್ಲಿ ಎಷ್ಟು ಬರ್ತೈತಪ್ಪ ಅಂದ್ರೆ 12:05 ಬಿಟ್ಟು ನಮ್ಮ ಬೆಂಗಳೂರಿಗೆ ಹೋಗ್ತೈತ್ರಿ 10:55. ಇದು ಜರ್ನಿ ಬರ್ತೈತ್ರಿ. ಒಟ್ಟು ಟೋಟಲ್ 10 ತಾಸು ಬರ್ತೈತ್ರಿ. ಹೊಸಪೇಟೆ ಯಾಕೆ ಫೇಮಸ್ ಅಂದ್ರೆ ಹೊಸಪೇಟೆಯಿಂದ ಇಲ್ಲಿ TB ಡ್ಯಾಮ್ ಐತ್ರಿ. ಮತ್ತು ಇಲ್ಲಿಂದ ನಿಮ್ಗೆ ಹಂಪಿಗೆ ಹೋಗೋಕೆ ನಿಮ್ಗೆ ಭಾಳ ಇಲ್ಲಿಂದ ಹತ್ತಿರ ಆಗತ್ತೆ ರೀ. ಮತ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕೆ ಭಾಳ ಹತ್ತಿರ ಆಗತ್ತೆ ರೀ. ಸ್ಟೇಷನ್ಗೆ ಇದು ಭಾಳ ಮಸ್ತ್ ಐತ್ರಿ ಇದು ನೋಡಿರಿ ಹೊಸಪೇಟೆ ಜಂಕ್ಷನ್ದು ಸ್ಟೇಷನ್ ಔಟ್ಸೈಡ್ ಇರ್ತೈತಿ. ಅಲ್ಲಿ 2 ವೀಲರ್ ಪಾರ್ಕಿಂಗು. ಸ್ಟೇಷನ್ ಮಸ್ತ್ ಐತೆ ನೋಡ್ರಿ ಎಲ್ಲ. ಇದು ಯಾವ ಸ್ಟ್ರಕ್ಚರ್ನಾಗ ಕಟ್ಟಾರಪ್ಪ ಅಂದ್ರೆ ಹೊಸಪೇಟೆ ವಿಜಯನಗರ ಸಾಮ್ರಾಜ್ಯ ಹೆಂಗೆ ಐತಪ್ಪ ಅದು ಸ್ಟ್ರಕ್ಚರ್ನಾಗ ಕಟ್ಟಾರ. ಇಲ್ಲಿ ಐತಿ. ಹೊರಗೆ ಈ ಕಡೆ ಹೋದ್ರೆ ಆಟೋ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರ. ಈ ಥರ ಸಿಗ್ತೈತೆ ನಿಮ್ಗೆ ನೋಡ್ರಿ. ಇಲ್ಲಿ ವಿಜಯನಗರ ಕಲ್ಲಿನ ರಥ. ಈಗ ಒಳಗೋಗಿ ಟಿಕೆಟ್ ಕೌಂಟ್ರ್ ಮತ್ತು ಅಲ್ಲಿ ಹೆಂಗೈತೆ ನೋಡ್ರಿ. ಅಲ್ಲೇ ಪೇಡ್ AC ವೇಟಿಂಗ್ ಹಾಲ್ ಆ ಕಡೆ ಸಿಗ್ತೈತೆ ರೀ. ಮತ್ತು IRCT ರಿಟೈರಿಂಗ್ ರೂಮು ಟಿಕೆಟ್ ಕೌಂಟ್ರಿಂದ ಸಿಗ್ತೈತೆ ರೀ. ಟಿಕೆಟ್ ತೊಗೊಂಡು ನಮ್ಮ ಜರ್ನಿ ಯಾವುದಂತ ನಿಮ್ಗೆ ಮುಂದೆ ಹೇಳ್ತೀನಿ. ಅಲ್ಲಿ ಟ್ರ್ಯಾಕ್ ಸಿಗ್ತೈತೆ ರೀ ಮುಂದೆ. ಟಿಕೆಟ್ ಕೌಂಟರ್ ಸಿಗ್ತೈತೆ ರೀ. ಮತ್ತು ನಿಮ್ಗೆ ಇಲ್ಲಿ ವೆಂಡಿಂಗ್ ಮಷೀನ್ ಬೇಕಂದ್ರೆ ಇಲ್ಲೇ ತಿಕ್ಕೋಬೋದು. ಬರೀ ಈಗ ನಮ್ಮ ಟ್ರೈನ್ ಐತಿ. ಪ್ಲಾಟ್ಫಾರ್ಮ್ ನಂಬರ್ 1 ಆಗೈತಿ. ಚೆಕಿಂಗ್ ಮಷೀನ್. ನಮ್ದು ರೂಟ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ಗಾಡಿ ಕೋಚ್ ಪೊಸಿಷನ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದ್ರಾಗ ನಿಮ್ಗೆ ಒಟ್ಟು ಟೋಟಲ್ 5 ಸ್ಲೀಪರ್ ಕ್ಲಾಸ್ ಬರ್ತಾವೆ ರೀ. ಮತ್ತು 6 ಜನರಲ್ ಕ್ಲಾಸ್ ಬರ್ತಾವೆ ರೀ. ಮತ್ತು 2 SLR ಬರ್ತಾವೆ ರೀ. ಸ್ಲೀಪರ್ ಕ್ಲಾಸಿಗೆ ಎಷ್ಟು ಬರ್ತೈತಪ್ಪ ಅಂದ್ರೆ ನಿಮ್ಗೆ 710 ರೂಪಾಯಿ ಬರ್ತೈತೆ ರೀ. ಮತ್ತು ನೀವು ನಾರ್ಮಲ್ ಜನರಲ್ದಾಗ ಬರ್ತೀವಿ ಅಂದ್ರೆ 100 ರೂಪಾಯಿ ಬರ್ತೈತೆ ರೀ. ಮತ್ತು ಈ ಗಾಡಿ ರೂಟ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಇದು ನಮ್ಮ ಇಲ್ಲಿ ಹೊಸಪೇಟೆದಿಂದ ಬಿಟ್ಟು ತೋರಣಗಲ್ಲದಿಂದ ಬಳ್ಳಾರಿ ಕ್ಯಾಂಟ್ ಮ್ಯಾಗ ಎಲ್ಲಿಗೆ ಹೋಗಪ್ಪ ಅಂದ್ರೆ ರಾಯದುರ್ಗ ಹೋಗ್ತೈತೆ ರೀ. ರಾಯದುರ್ಗದಿಂದ ಚಳ್ಳಕೆರೆ, ಚಿತ್ರದುರ್ಗ, ಆಮೇಲೆ ಚಿಕ್ಕಜಾಜೂರು, ಅರಸೀಕೆರೆ, ತುಮಕೂರು ಮತ್ತು KSR ಬೆಂಗಳೂರಿಗೆ ಹೋಗಿ ತಲುಪೈತೆ ರೀ ಇದು. ಈ ಗಾಡಿ ರೇಕ್ ಶೇರಿಂಗ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ ಈ ಗಾಡಿ ರೇಕ್ ಶೇರಿಂಗ್ ಇರೋದ್ರೆ 4 ಟ್ರೈನ್ ಕೊಟ್ಟಾಗ. ಯಾವುದಪ್ಪ ಅಂದ್ರೆ ಹಿಂದಿಲ್ಲಿ ನೀವು ನೋಡಿದ್ರೆ ನಾನು ಬಂದಿದ್ದೆ ಹರಿಹರದಿಂದ ಹೊಸಪೇಟೆಗೆ ಹೋಗುವಂಥ ಅದೊಂದು ಟ್ರೈನ್ ರೀ. ಇಲ್ಲಿಂದ ಹೋಗತ್ತೆ ರೀ. ಹೊಸಪೇಟೆದಿಂದ ಎಲ್ಲಿಗೆ ಹೋಗತ್ತೆ ರೀ? ಬೆಂಗಳೂರಿಗೆ ಹೋಗತ್ತೆ ರೀ. ಬೆಂಗಳೂರಿಂದ ಮತ್ತೆ ಎಲ್ಲಿಗೆ ಹೋಗತ್ತೆ ರೀ? ಹುಬ್ಳಿಗೆ ಹೋಗುತ್ತೆ. ಹುಬ್ಳಿಯಿಂದ ಮತ್ತೆ ಎಲ್ಲಿಗೆ ಹೋಗತ್ತೆ ರೀ? ವಿಜಯಪುರಕ್ಕೆ ಹೋಗತ್ತೆ ರೀ. ವಿಜಯಪುರದಿಂದ ಮತ್ತೆ ಹುಬ್ಳಿಯಿಂದ ಮತ್ತೆ ಬೆಂಗಳೂರು, ಬೆಂಗಳೂರಿಂದ ಮತ್ತೆ ಹೊಸಪೇಟೆದಿಂದ ನೆಕ್ಸ್ಟ್ ಹರಿಹರ. ಈ ಥರ ರನ್ ಆಗತ್ತೆ ರೀ. ಈಗ ನಮ್ಮ ಟ್ರೈನ್ ಡಿಪಾರ್ಟ್ ತೋರಿಸ್ತೀನಿ. ಮಲ್ಟಿ ಸ್ಟಾಲ್ಗಳೆಲ್ಲ ಸಿಗ್ತವೆ ರೀ. ನಮ್ಮ ಟ್ರೈನ್ ಡಿಪಾರ್ಟ್ ಆಯ್ತು ರೀ. ಈಗ ಪ್ಲಾಟ್ಫಾರ್ಮ್ ನಂಬರ್ 1 ಹೊಸಪೇಟೆಯಿಂದ. ಈಗ ನೆಕ್ಸ್ಟ್ ಬರ್ತೈತೆ ರೀ ತೋರಣಗಲ್ಲು ಜಂಕ್ಷನ್. ಈಗ ನಾನು ನಿಮ್ಗೆ ತೋರಿಸ್ತೀನಿ ಸ್ಲೀಪರ್ ಕ್ಲಾಸ್ದು ಕಂಡೀಷನ್ ಯಾವ ಥರ ಐತೆ ಅಂತಂದು ಬರೀ ತೋರಿಸ್ತೀನಿ. ವಾಶ್ ಬೇಸಿನ್ನು, ಮಿರರು, ಟಾಯ್ಲೆಟು, ಇದು ವಾಶ್ ಬೇಸಿನ್ನು, ಡಸ್ಟ್ಬಿನ್ನು, ಮಿರರ್. ಇಲ್ಲಿ ಎಲ್ಲ ಚಲೋ ಐತ್ರಿ. ಇದು ಹಂಗಷ್ಟು ಐತ್ರಿ ಕೋಚು. ಯಾಕಂದ್ರೆ ಹಿಂಗೆ ಇಲ್ಲಿ ನೋಡಿರಿ ಇಲ್ಲೊಂದು ಚಾರ್ಜಿಂಗ್ ಸಾಕೈತಿ. ಮತ್ತು ಇಲ್ಲಿ ಫ್ಯಾನ್ ಬಟನ್ ಮತ್ತು ಮ್ಯಾಪ್ ಬರ್ತದೆ. ಅಲ್ಲೊಂದು ಚಾರ್ಜಿಂಗ್ ಸಾಕೈತೆ. ಇದು ಕಾಂಬಿನೇಷನ್ ಸಿಗ್ತೈತೆ. ಈಗ ಮತ್ತೆ ಕ್ಲೀನ್ ಐತೆ ರೀ. ನೆಕ್ಸ್ಟ್ ಬರ್ತಾ ಫುಲ್ಲು ಧೂಳಾಗತ್ತೆ ರೀ. ಇದು ಯಾಕಪ್ಪ ಅಂದ್ರೆ ಇಲ್ಲಿ ಪೂರಾ ಮೈನಿಂಗ್ ಸ್ಟೇಷನ್ ಬರ್ತೈತೆ ಅಲ್ಲಿ ಫುಲ್ ಧೂಳಾಗತ್ತೆ ರೀ. ಡ್ಯಾಮ್ದ್ರ ಕ್ಯಾನಲ್ ನೀರು ಇದು.
ಬೈಪಾಸ್ ರಂಜಿತ್ಪುರಕ್ಕೆ ಹೋಗುವಂಥ ಬೈಪಾಸ್. ಇದು ಲೈನ್ ಐತೆ ನೋಡ್ರಿ, ಪೇನ್ ಲೈನ್. ನಾವೀಗ ಬಂದವ್ರಿ ನಮ್ಮ ಫಸ್ಟ್ ಸ್ಟಾಪ್ ಆಗಿರುವಂಥ ತೋರಣಗಲ್ ಜಂಕ್ಷನ್ಗೆ. ತೋರಣಗಲ್ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗತ್ತೆ ರೀ ರಂಜಿತ್ಪುರಕ್ಕೆ. ಇಲ್ಲಿ ಎಷ್ಟು ನಿಮಿಷ, 2 ನಿಮಿಷ ಸ್ಟಾಪ್ ಐತೆ. ಇಲ್ಲಿ 12:28ಕ್ಕೆ ಬರೋಕೆ ರೀ. ನಮ್ಮ ಟ್ರೈನ್ ಬಂದೈತ್ರಿ ಈಗ 12:43 ಡಿಲೇ ಅದಂತ್ರಿ. ಇಲ್ಲಿ 2 ನಿಮಿಷ ಸ್ಟಾಪು. ಇಲ್ಲೇ ತೋರಣಗಲ್ಲಿಂದ ಭಾಳ ಅಂದ್ರೆ ಗೂಡ್ಸ್ ಗಾಡಿಗಳು ಇಲ್ಲಿ ಮ್ಯಾಗ್ನೀಸ್ ಅಂದರೆ ಗಣಿಗಾರಿಕೆ ಭಾಳ ಆಗತ್ತೆ. ಇಲ್ಲಿ ನಿಮ್ಗೆ ಜಾಸ್ತಿ ಸಿಗ್ಬೇಕಂದ್ರೆ ನಿಮ್ಗೆ ಜಾಸ್ತಿ ಗೂಡ್ಸ್ ಗಾಡಿಗಳು ಸಿಗ್ತವೆ. ನೀವು ನಂದು ಲಾಸ್ಟ್ ವಿಡಿಯೋ ನೋಡಿದ್ದು ಯಾವುದಪ್ಪ ಅಂದ್ರೆ ಸಿಂಧನೂರು ಟು ಯಶವಂತಪುರ ಹೋಗಿರೋ ಟ್ರೈನಲ್ಲಿ ಇಲ್ಲಿ ಊಟ ತೊಗೊಂಡಿದ್ದೆ ನಾನು ಈ ಸ್ಟೇಷನ್ ಒಳಗೆ. ನೀವು ಅದನ್ನು ಹೋಗಿ ನೋಡ್ಬೋದು ಇದೇನು. ತೋರಣಗಲ್ ಸ್ಟೇಷನ್ ಒಳಗೆ ನಿಮ್ಗೆ ಈ ಥರ ಉಪಯೋಗಿ ಮಳಿಗೆಗಳು ಸಿಗ್ತಾರೆ, ಮಲ್ಟಿಪರ್ಪಸ್ ಹಾಲ್ಗಳು. 2 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ ತೋರಣಗಲ್ ಜಂಕ್ಷನಿಂದ ನಾವು ಬಂದಿದ್ದು ರೀ 3ನೇ ಪ್ಲಾಟ್ಫಾರ್ಮ್ಗೆ. ಸ್ಟೇಷನ್ ಕೋಡ್ ಬರ್ತೈತೆ ರೀ TNG, ಅದು ತೋರಣಗಲ್ಲು. ತೋರಣಗಲ್ ಅಂದ್ರೆ ಇಲ್ಲಿ ಭಾಳ ಫ್ಯಾಕ್ಟ್ರಿಗಳು ಭಾಳ ಅದಾವೆ ರೀ. ಜಿಂದಾಲು, JSW ಅಲ್ಲೆಲ್ಲ ಕಾಣ್ತಾವೆ ನೋಡ್ರಿ. ಅಲ್ಲೆಲ್ಲ ನೋಡ್ರಿ ಕಾಣ್ತಾವೆ. ನೈಟ್ ಟೈಮು ನಂದು ಲಾಸ್ಟ್ ವಿಡಿಯೋದಾಗ ನೋಡ್ರಿ ಎಲ್ಲ ಒಂಥರ ಇದು ಎಲ್ಲ ಎಷ್ಟು ಕೆಂಪು ಕಾಣ್ತೈತಪ್ಪ ಅಂದ್ರೆ ಎಲ್ಲ ಬೆಂಕಿ ಹತ್ತದಂಗೆ ಕಾಣ್ತೈತಿ. ವಿಡಿಯೋ ತೋರಿಸೇನ್ರಿ ಅದ್ರೊಳಗೆ ನಾನು. ನಾವು ಬಂದವ್ರಿ ನಮ್ಮ ಈಗ ಸೆಕೆಂಡ್ ಸ್ಟಾಪ್ ಆಗಿರುವಂಥ ಬಳ್ಳಾರಿ ಕ್ಯಾಂಟ್ ಹಾಲ್ಟಿಗೆ. ಇಲ್ಲಿ ಬರೋಕತ್ರಿ ನಾವು ಎಷ್ಟಕ್ಕೆ 12:59ಕ್ಕೆ ನಾವು ಬಂದವ್ರಿ. 11:14ಕ್ಕೆ ಅಷ್ಟು 15 ನಿಮಿಷ ಡಿಲೇ ಐತ್ರಿ ಇಲ್ಲಿ ಕ್ಯಾಂಟ್ ಒಳಗೆ. ಇಲ್ಲಿ 1 ನಿಮಿಷ ಸ್ಟಾಪ್ ಅಷ್ಟೇ ಇರ್ತೈತೆ ರೀ ಬಳ್ಳಾರಿ ಕ್ಯಾಂಟ್ ಒಳಗೆ. ಇಲ್ಲಿಂದ ನಾವು ಬೈಪಾಸ್ ಲೈನ್ ತೊಗೊಂಡು ಹೋಗ್ತೀವಿ ರೀ ರಾಯದುರ್ಗ ಕಡೆ. ನಾವು ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ ರೀ. ಇಲ್ಲಿಂದ ಬೈಪಾಸ್ ಲೈನ್ ತೊಗೊಂಡು ನಾವು ಹೋಗ್ತೀವಿ ರಾಯದುರ್ಗಕ್ಕೆ. 1 ನಿಮಿಷ ಸ್ಟಾಪ್ ಆಗಿದ್ಮ್ಯಾಗ ನಾವೀಗ ಬಳ್ಳಾರಿ ಕ್ಯಾಂಟಿಂದ ಡಿಪಾರ್ಟ್ ಆಗತ್ತವ ರೀ. ಬಳ್ಳಾರಿ ಕ್ಯಾಂಟ್ ಹಾಲ್ಟಿಂದ ಇಲ್ಲಿಂದ ಭಾಳ ಜನ ಹತ್ತೈತ್ರಿ. ಭಾಳ ಜನ ಬೋರ್ಡ್ ಅದಾರೆ ಇಲ್ಲಿಂದ ನೋಡ್ರಿ. ಇಲ್ಲಿಂದ ಇಳಿದಾರು ಅಷ್ಟು ಜನ ಅದಾರ, ಹತ್ತದಾರು ಅಷ್ಟು ಜನ ಅದಾರ ರೀ. ಗ್ರೌಂಡ್ ಐತ್ರಿ. 1ನೇ ಪ್ಲಾಟ್ಫಾರ್ಮ್ ನಿಮ್ಗೆ ಬಂದಿತ್ತು ನಮ್ದು ಈಗ ಟ್ರೈನು. ಈಗ ನಾವು ಹೋಗ್ರಿ ಬಳ್ಳಾರಿ ಬೈಪಾಸ್ ಮ್ಯಾಗ ರಾಯದುರ್ಗ ಹೋಗ್ಬೇಕು. ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ರಿ ಇದು. ಬಳ್ಳಾರಿ ಜಂಕ್ಷನ್ ಹಾಕಂತಾರಪ್ಪ ಅಂದ್ರೆ ಇದೊಂದು ನಂದು ಇದು ಮತ್ತು ರಾಯದುರ್ಗ ಸರಿ. ರಾಯದುರ್ಗದ ಒಂದು ಲೈನು ಮತ್ತು ಇನ್ನೊಂದು ಬರ್ತೈತೆ ರೀ ಕೊಂತಕಲ್ ಲೈನು. ಅದು ಆ ಕಡೆ ಹೋಗತ್ತೆ ರೀ ಕೊಂತಕಲ್ ಲೈನ್. ಅದಕ್ಕೆ ಬಳ್ಳಾರಿ ಜಂಕ್ಷನ್ ಅಂತಾರೆ. ಬಳ್ಳಾರಿ ಒಳಗೆ ಕೋಟೆ ನೋಡ್ರಿ. ಕೋಟೆ 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 ಎಲ್ಲ ಕೋಟೆ. ಆರು ಲೈನ್ ಹೋಗತ್ತೆ ರೀ, ಅದು ಮೇನ್ ಲೈನ್. ಕುಂತ್ಕಲ್ ಹುಬ್ಳಿ ಟು ಕುಂತ್ಕಲ್ ಹೋಗೋ ಮೇನ್ ಲೈನ್ ಬಳ್ಳಾರಿಗೆ ಹೋಗತ್ತೆ ರೀ. ಬಳ್ಳಾರಿ ಜಂಕ್ಷನ್ ಹೋಗ್ತದೆ ರೀ. ನಾವು ಬಳ್ಳಾರಿ ಬೈಪಾಸಿಂದ ಈ ಕಡೆ ಹೋಗೋರಿ ಈಗ ರಾಯದುರ್ಗಕ್ಕೆ. ಬಳ್ಳಾರಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್.
ಈ ಲೈನು ಬಳ್ಳಾರಿ ಜಂಕ್ಷನಿಂದ ಮತ್ತೆ ಈ ಕಡೆ ಬರ್ತದೆ ಬೈಪಾಸ್ ಜಾಯಿಂಟ್ ಅಂತ ಬಂದು ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಐತೆ ನೋಡಿ. ಸ್ಪೋರ್ಟ್ಸ್ ಆಡ್ತಾ ಇರ್ತಾರೆ. ಅವ್ರಿಗೆ ಹೇಳ್ಬಿಡ್ರಣ ಲೈನ್ ಕ್ರಾಸ್ ಮಾಡ್ಬೇಡ್ರಿ ಅಂತ ಹೇಳ್ರಿ. ಯಾವುದೇ ಕಾರಣಕ್ಕೂ ಟ್ರಾಕ್ ಚೇಂಜ್ ಆಗಬಾರ್ದು. ನಾವು ಬ್ಯಾಕ್ ಅಂದ್ರೆ ಮುಂದೆ ಹಾಕ್ಲೋ. ನಾವು ಬಂದಿದ್ದೀವಿ ರೀ ರಾಯದುರ್ಗ ಬರ್ತೈತಿ ಆಂಧ್ರ ಪ್ರದೇಶದಾಗ. ಇಲ್ಲೇ 2 ನಿಮಿಷ ಸ್ಟಾಪ್ ಇತ್ತು. 2 ನಿಮಿಷ ಸ್ಟಾಪ್ ಅಂದ್ರೆ ಡಿಪಾರ್ಟ್ ಆದ್ರೆ ಎಷ್ಟು ಬರೋಕತ್ತಪ್ಪ ಅಂದ್ರೆ 2:26 ಬರೋಕತ್ರಿ. 20 ಒಂದು ಡಿಪಾರ್ಟ್ ಆಗ್ಯಾನ ರೀ. ರಾಯದುರ್ಗ ಐತೆ ಬರ್ತಾರೆ. ರಾಯದುರ್ಗ ಜಂಕ್ಷನ್ ಇರ್ತದೆ. ರಾಯದುರ್ಗ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗ್ತೈತೆ ರೀ ದೊಡ್ಡಹಳ್ಳಿ ಮತ್ತು ಮಧುಕೇರಿ ಮ್ಯಾಗ ತುಮಕೂರಿಗೆ ಹೋಗತ್ತೆ ರೀ. ಅದು ಹೊಸ ಕನ್ಸ್ಟ್ರಕ್ಷನ್ ಆಗತ್ತೆ ಲೈನು. ಮತ್ತು ಇನ್ನೊಂದು ಲೈನು ನಮ್ಮದು ಇದು ಚಳ್ಳಕೆರೆ ಚಿತ್ರದುರ್ಗ ಚಿಕ್ಕಜಾದೂರು ಇದೊಂದು ಲೈನು. ಹೌದು ರಾಯದುರ್ಗದಲ್ಲಿ ಗುಡ್ ಅಂತ ಬರ್ತಿ ಕಲ್ಲಿಂದ ಆನ್ಯ ಪ್ಲಾಟ್ಫಾರ್ಮ್ದ ಡಿಪಾರ್ಟ್ ಆದ್ರಿ ಈಗ. AP ಆಂಧ್ರ ಪ್ರದೇಶ ನೆಕ್ಸ್ಟ್ ಬರೋದು ನಮ್ಮ ಕರ್ನಾಟಕ. ನಾವೀಗ ಬಂದವ್ರಿ ಮೊಣಕಾಲ್ಮೂರಿಗೆ. ಇಲ್ಲಿ ಎಷ್ಟಕ್ಕೆ ಬರೋಕ್ಕೆ ಗೊತ್ತಪ್ಪ ಅಂದ್ರೆ ನಾವು ಇಲ್ಲಿ 2:59 ಬಂದವ್ರಿ. ನಾವು ಅಲ್ಲಿನ ಬಂದವಿ 2:43. ಇಲ್ಲೇ 1 ನಿಮಿಷ ಸ್ಟಾಪ್ ಅಂದ್ರೆ ನಮಗೀಗ ಎಷ್ಟು ನಿಮಿಷ ಅಂದ್ರೆ 17 ನಿಮಿಷ ಸ್ಟಾಪ್ ಸಿಗ್ತೈತೆ ರೀ ಇಲ್ಲಿ ಮೊಣಕಾಲ್ಮೂರೊಳಗೆ. ಮೊಣಕಾಲ್ಮೂರು ಎದಕ್ಕೆ ಫೇಮಸ್ ಅಂದ್ರೆ ಮೊಣಕಾಲ್ಮೂರು ಸೀರೆಗೆ ಭಾಳ ಫೇಮಸ್ ಅಂತ ಇಲ್ಲಿ ಸಿಲ್ಕ್ ಸೀರೆಗೆ. ಇದು ಮೊಣಕಾಲ್ಮೂರು ಸ್ಟೇಷನ್ಸ್ ಹೊರಗೆ ಔಟ್ಸೈಡ್ ವ್ಯೂ ತೋರಿಸಿದಂತೆ ಈಗ ನೋಡಿದ್ರಲ್ಲ ವ್ಯೂ ಅದು ಮಸ್ತ್ ಐತೆ ರೀ. ಮೊಣಕಾಲ್ಮೂರಿಗೆ 2 ಪ್ಲಾಟ್ಫಾರ್ಮ್ ಬರ್ತಾವೆ ರೀ ಇಲ್ಲಿ. ಇಲ್ರಿ ಮೊಣಕಾಲ್ಮೂರೊಳಗೆ ಒಂದು ಪ್ಲಾಟ್ಫಾರ್ಮ್ ಐತೆ ರೀ. ಈ ಕಡೆ ಪ್ಲಾಟ್ಫಾರ್ಮ್ ಇಲ್ಲ. ಕರೆಕ್ಟ್ ಇಲ್ಲಿಂದ ನಾವು ಡಿಪಾರ್ಟ್ ಆದ್ರೆ ಈಗ ಅಲ್ಲಿಂದ ಅಂದ್ರೆ ಮೊಣಕಾಲ್ಮೂರಿಂದ 3 ಗಂಟೆ ಕರೆಕ್ಟ್ ಡಿಪಾರ್ಟ್ ಆದ್ರೆ 13 ಅಲ್ಲ 17 ನಿಮಿಷ ಸರಿ. ನೋಡ್ರಲ್ಲಿ ಹೆಂಗದ ಗುಡ್ಡ.
ನೋಡಿದ್ವಿ ಮ್ಯಾಚ್. ನಾವು ಬಂದವ್ರಿ ಚಳಕೇರಿಗೆ ಇಲ್ಲಿ ಬರೋಕೋತ್ರಿ ನಾವು 3:43. ಈಗ ಬಂದವ್ರಿ ನಾವು 4:33. ಎಷ್ಟು ನಿಮಿಷಪ್ಪ ಅಂದ್ರೆ ಒಂದು 50 ನಿಮಿಷ ಡಿಲೇ ಆಗಿ ಬಂದವ್ರಿ. ಇಲ್ಲೇ 1 ನಿಮಿಷ ಸ್ಟಾಪ್ ಐತ್ರಿ. ಚಳಕೇರಿ ಇಲ್ಲೇ ಭಾಳ ಕಮ್ಮಿ ಮಳೆ ಆಗತ್ತೈತೆ ನಮ್ಮ ಕರ್ನಾಟಕದಾಗ. ಕಮ್ಮಿ ಮಳೆ ಆಗೋದ್ರಿಂದ ಚಳಕೇರಿಗೆ ಇಲ್ಲಿ 1 ನಿಮಿಷ ಸ್ಟಾಪ್ ಐತ್ರಿ. ಈಗ ಡಿಪಾರ್ಟ್ ಆತ್ರಿ ಚಳಕೇರಿಯಿಂದ. ಯಾಕೆ ಲೇಟ್ ಆತಪ್ಪ ಅಂದ್ರೆ ಅಲ್ಲಿ ತಳಕುದಾಗ 2 ಕ್ರಾಸಿಂಗ್ ಹಾಕಿದ್ರಿ. ನಾವೀಗ ಚಳಕೇರಿಯಿಂದ ಡಿಪಾರ್ಟ್ ಆದ್ರಿ. 1 ನಿಮಿಷ ಹಾಲ್ಟ್ ಆಗಿದ್ಮ್ಯಾಗ ಚಳಕೇರಿ ಒಳಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತದೆ ನಿಮ್ಗೆ. ಚಳಕೇರಿ ನೆಕ್ಸ್ಟ್ ಬರ್ತೈತಿ ಚಿತ್ರದುರ್ಗ. ಚಳಕೇರಿಗೆ ಏನು ಪ್ಲಾಟ್ಫಾರ್ಮ್ ವರ್ಕ್ ನಡೆಯತ್ತೆ. ನಿಮಿಷ ಹಾಲ್ಟ್ ಆಗಿದ್ಮ್ಯಾಗ ನಾವು ಡಿಪಾರ್ಟ್ ಆದ್ರಿ ಚಿತ್ರದುರ್ಗದಿಂದ. ಈಗ ನೆಕ್ಸ್ಟ್ ಸ್ಟೇಷನ್ ಬರ್ತೈತೆ ನಮ್ಮದು ಚಿಕ್ಕಜಾಜೂರು ಜಂಕ್ಷನ್. ಸೀರಿಯಸ್ಲಿ ನೀವು ನಮ್ಮ ಜನ ಹೋಗ್ತಿಲ್ಲ, ಚಿತ್ರದುರ್ಗದಾಗ ಇರೋದು ಒಂದೇ ಪ್ಲಾಟ್ಫಾರ್ಮು ನೋಡ್ರಿ. ಈ ಕಡೆ ಪ್ಲಾಟ್ಫಾರ್ಮು ಇಲ್ಲ, ಒಂದೇ ಪ್ಲಾಟ್ಫಾರ್ಮ್ ಚಿತ್ರದುರ್ಗದಾಗ ಇರೋದು. ಅಲ್ಲಿ ನೋಡ್ತಾರೆ ನೋಡ್ರಿ, ಅದು ಮೇನ್ ಲೈನು ನಮ್ಮದು ಹುಬ್ಳಿ ಬೆಂಗಳೂರು ಹೋಗುವಂಥ ಮೇನ್ ಲೈನು. ಈಗ ಅದಕ್ಕೆ ನಾವು ಮರ್ಚಕ್ಕವ್ರಿ ಚಿಕ್ಕಜಾಜೂರು ಜಂಕ್ಷನ್ ಒಳಗೆ. ನಾವು ಬಂದವ್ರಿ ಈಗ ನಮ್ಮ ಚಿಕ್ಕಜಾಜೂರು ಜಂಕ್ಷನ್ಗೆ. ಚಿಕ್ಕಜಾಜೂರು ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ನಮ್ಮ ಲೈನ್ ಇದು ಬಂದಿವಲ್ಲ ಚಿತ್ರದುರ್ಗ ಲೈನ್ ಒಂದು, ಮತ್ತು ನಮ್ಮದು ಹುಬ್ಳಿ ಮತ್ತು ಬೆಂಗಳೂರು ಇದೊಂದು ಲೈನು. ನಾವು ಇಲ್ಲಿ ಬರ್ಬೇಕಾಯ್ತು ರೀ ಎಷ್ಟಕ್ಕಪ್ಪ ಅಂದ್ರೆ 5:13 ಬಂದು ಬರ್ಬೇಕಾಯ್ತು ರೀ. ನಾವು ಬಂದವ್ರಿ ಈಗ 6:07. ಒಟ್ಟು ಟೋಟಲ್ 57 ನಿಮಿಷನ ಡಿಲೇ ಆಯ್ತಾನೆ ರೀ. ಇಲ್ಲಿ ಎಷ್ಟು ಅಂದ್ರೆ ಇಲ್ಲಿ 2 ನಿಮಿಷ ಸ್ಟಾಪ್ ಐತೆ ರೀ ಚಿಕ್ಕಜಾಜೂರು ಜಂಕ್ಷನ್ ಒಳಗೆ. ಈಗ ಇಲ್ಲಿ ಬರೋ ರೂಟ್ಗಳನ್ನ ಈ ರೂಟ್ ಒಳಗೆ ನಿಮ್ಗೆ ಮೇಜರ್ ಸ್ಟೇಷನ್ ಯಾವ ಬರ್ತವೆ ಎಲ್ಲ ತೋರಿಸ್ಬಿಟ್ಟೇನೆ ರೀ. ಅಂದರೆ ನಾರ್ಮಲ್ ಯಾವ ಸ್ಟೇಷನ್ ಬರ್ತಾವೆ ಅವ್ನು ತೋರಿಸ್ತಾನೆ ಅಷ್ಟೇ ರೀ. ಈಗಿನ ಮ್ಯಾಗಿಂದ ಚಿಕ್ಕಜಾಜೂರಿಂದ ಡಿಪಾರ್ಟ್ ಆದ್ವಿ ರೀ ನಾವು. ಎಷ್ಟು 6:15 ಡಿಪಾರ್ಟ್ ಆದ್ವಿ ರೀ.
ನಮ್ಮ ಹೊಸಪೇಟೆ KSR ಬೆಂಗಳೂರು ಎಕ್ಸ್ಪ್ರೆಸ್ ಈಗ ಬಂದೈತ್ರಿ. ಎಲ್ಲಿಗೆ ಅಂದ್ರೆ ಬೀರೂರು ಬಂದೈತ್ರಿ. ಇಲ್ಲಿ ಬರೋಕತ್ರಿ ನಾವು 6:13 ಬಟ್ ಈಗ ಬಂದ್ರೆ ನಾವು 7:19 1 ಅವರ್ 6 ನಿಮಿಷ ಡಿಲೇ ಐತ್ರಿ. ಇಲ್ಲೇ 2 ನಿಮಿಷ ಸ್ಟಾಪ್ ಬರ್ತೈತ್ರಿ. ಇಲ್ಲಿ ಫಸ್ಟ್ನೇ ಪ್ಲಾಟ್ಫಾರ್ಮ್ ಬಂದೈತ್ರಿ. ಬೀರೂರು ಜಂಕ್ಷನ್ದ 2 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ರಿ. ಎಷ್ಟಕ್ಕಂದ್ರೆ 7:21 ಎಕ್ಸಾಕ್ಟ್ ಡಿಪಾರ್ಟ್ ಆದ್ರಿ. ಬೀರೂರು ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ಒಂದು ಲೈನ್ ಹೋಗಿ ಶಿವಮೊಗ್ಗ ತಾಳಗುಪ್ಪಕ್ಕೆ, ಇಲ್ಲಿಂದ ಒಂದು ಲೈನ್ ಹೋಗತ್ರಿ ಬೀರೂರಿಂದ. ನೆಕ್ಸ್ಟ್ ಸ್ಟೇಷನ್ ಬರ್ತೈತ್ರಿ ಕಡೂರು. ನಾವೇ ಬಂದವ್ರಿ ಕಡೂರು ಜಂಕ್ಷನ್ಗೆ. ಕಡೂರು ಜಂಕ್ಷನ್ಗೆ ಎಷ್ಟಕ್ಕೆ ಬಂದಪ್ಪ ಅಂತ 9:30 ಬಂದವ್ರಿ. ಇಲ್ಲಿ 2 ನಿಮಿಷ ಸ್ಟಾಪ್ ಐತಿ ಕಡೂರು ಜಂಕ್ಷನ್. ಕಡೂರು ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಇಲ್ಲಿಂದ ನಿಮ್ಗೆ ಒಂದು ಲೈನ್ ಹೋಗೈತ್ರಿ ಚಿಕ್ಕಮಗಳೂರಿಗೆ. ಇಲ್ಲಿಂದ ಒಂದು ಲೈನ್ ಹೋಗೈತಿ. ಮತ್ತು ಇದು ಕಡೂರಿಗೆ ಇಲ್ಲಿ ಭಾಳ ಜನ ಬರ್ತಾರೆ. ಯಾಕಪ್ಪ ಅಂದ್ರೆ ಇಲ್ಲಿಂದ ನಿಮ್ಗೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಹೋಗೋಕೆ ಇಲ್ಲಿಂದ ಬಸ್ ಸಿಗ್ತಾವ್ರಿ. ಇಲ್ಲಿಂದ ಜನಗಳು ಭಾಳ ಇಳ್ಕೊತಾರೆ. ಇಲ್ಲಿಂದ ಹೋಗೋಕೆ ನಿಮ್ಗೆ ಈಜಿ ಆಕೈತಿ. ನಮ್ಗೆ ಬಂದೈತ್ರಿ ಈಗ ಪ್ಲಾಟ್ಫಾರ್ಮ್ ಬರೋದಕ್ಕೆ ಇಲ್ಲಿಂದ 2 ನಿಮಿಷ ಸ್ಟಾಪ್ ಐತ್ರಿ. ಇಲ್ಲಿಂದ ಡಿಪಾರ್ಟ್ ಆಗತ್ತೆ. ಈಗ ಡಿಲೇ ಅದಾನ ರೀ ಟ್ರೈನು. 1 ಅವರು 6 ನಿಮಿಷ 7 ನಿಮಿಷ ಡಿಲೇ ಅದಾನ. ಹೆಂಗೆ ಕವರ್ ಮಾಡ್ತಾನೋ ಗೊತ್ತಿಲ್ಲ KSR ಅವ್ರದ್ದು. ಸಿಗ್ನಲ್ ಬಿತ್ತರಿ ಈಗ ನಮ್ಗೆ ಬರೀ ಡಿಪಾರ್ಟ್ ತೋರಿಸ್ತೀನಿ. ನಾವು ಈಗ ಡಿಪಾರ್ಟ್ ಆದಿವಿ ಕಡೂರು ಜಂಕ್ಷನಿಂದ. ನೆಕ್ಸ್ಟ್ ಬರ್ತೈತ್ರಿ ಅರಸೀಕೆರೆ ಆದ್ಮ್ಯಾಗ ಸ್ಟಾಪ್ ಬರ್ತಾವ್ರಿ. ನಾನು ಅವನ್ನೆಲ್ಲ ತೋರಿಸಲ್ಲ, ನಿಮಗೆ ಡೈರೆಕ್ಟ್ ತೋರಿಸ್ತೀನಿ ತುಮಕೂರು. ಅಲ್ಲಿ ಮೇ ಬಿ ಟ್ರೈನ್ ಇರ್ತೈತೆ, ಅದಕ್ಕೆ ಲೋಕೋ ಚೇಂಜ್ ಆಗಿ ಮೇ ಬಿ ಮಂಗಳೂರಿಗೆ ಹೋಗೋ ಟ್ರೈನ್ ಇರ್ಬೋದು. ಅದು ನೀಟೈತೆ ಅಂದ್ರೆ ನಿಮ್ಗೆ ಆಗ್ತದೆ ಆ ಸೈಡ್. ಬರತ್ತದ ನೋಡಿ ಲೋಕೋರಿ ಬಸ್ ಆಗಿ. ಚಿಕ್ಕಮಗಳೂರಿಗೆ ಹೋಗೋ ಟ್ರೈನು ಈಗ 2ನೇ ಪ್ಲಾಟ್ಫಾರ್ಮ್ದಾಗಿಂದ ಲೋಕೋರಿ ಬಸ್ ಆಗಿ ಹೊಂಟೈತ್ರಿ. ಅದು 2ನೇ ಪ್ಲಾಟ್ಫಾರ್ಮ್ದಾಗ. ನಾವೇ ಬಂದವ್ರಿ ಅರಸೀಕೆರೆ ಜಂಕ್ಷನ್ಗೆ ಎಷ್ಟಕ್ಕೆ ಬರೋಕ್ಕಿತ್ತು ಅಂದ್ರೆ 6:55 ಬರೋಕ್ಕಿತ್ತು. ನಾವು ಬಂದವಿ 7:57. ನೋಡಿರಿ ಎಷ್ಟು ಡಿಲೇ ಅದಾನ. 1 ಅವರ್ 3 ನಿಮಿಷ ಡಿಲೇ ಅದಾನ. ಇಲ್ಲಿ ಬರ್ಬೇಕತ್ರಿ ನಾವು 6:55. ಇಲ್ಲಿ ನಿಮ್ಗೆ 5 ನಿಮಿಷ ಸ್ಟಾಪ್ ಬರ್ತೈತ್ರಿ ಅರಸೀಕೆರೆ ಜಂಕ್ಷನ್ ಯಾಕಂತಪ್ಪ ಅಂದ್ರೆ ಇಲ್ಲಿಂದ ನಿಮ್ಗೆ ಒಂದು ಲೈನ್ ಹೋಗತ್ರಿ, ಹಾಸನಕ್ಕೆ ಲೈನ್ ಹೋಗತ್ರಿ. ಇಲ್ಲಿ 5 ನಿಮಿಷ ಸ್ಟಾಪ್ ಬರ್ತೈತ್ರಿ. ಈಗ ನಂದು ಹೊಟ್ಟೆ ಸತ್ರಿ ಮತ್ತು ನೀರಿನ ಬಾಟ್ಲಿ ಏನು ತೊಗೊಂಡಿಲ್ಲ, ಮಧ್ಯಾಹ್ನದಿಂದ ಏನು ತಿಂದಿಲ್ಲ. ಏನಾರು ತೊಗೊಂಡು ನಿಮ್ಗೆ ಸಿಗ್ತಂದ್ರಿ. ನೆಕ್ಸ್ಟ್ 5 ನಿಮಿಷ ಸ್ಟಾಪ್ ಆಗಿದ್ದು ನೋಡಿ ನಮ್ಮ ಗಾಡಿ ಡಿಪಾರ್ಟ್ ಆದ್ರಿ ಈಗ ಅರಸೀಕೆರೆಯಿಂದ. ಅರಸೀಕೆರೆ ಜಂಕ್ಷನ್ ಒಳಗೆ ನಿಮ್ಗೆ ಫುಡ್ ಪ್ಲಾಜಾ ಮತ್ತು ಫುಡ್ ಗಾಡಿ ಸಿಗ್ತೈತ್ರಿ. ನೀವು ಅರಸೀಕೆರೆ ಬಂದಿರಂದ್ರೆ ತಟ್ಟೆ ಇಡ್ಲಿ ಫೇಮಸ್ ರೀ. ಇಲ್ಲೇ ತಟ್ಟೆ ಇಡ್ಲಿನ ಒಂದು ಸತಿ ಟೇಸ್ಟ್ ಮಾಡಿರಿ. ನಾನು ಮಾಡ್ತಿದ್ರಿ ಹೊಟ್ಟೆ ಸಿಕ್ತು, ಬಟ್ ಆದ್ರೆ ಈಗ ಹೋಗಿ ಊಟ ಮಾಡ್ಬೇಕು ಮತ್ತು ರೂಮ್ಗೆ ಹೋಗಿ. ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಊಟ ಹೋಗಲ್ಲ ರೂಮ್ಗೆ ಹೋಗಿ ಅದಕ್ಕೆ ಮಾಡೋಕ್ಕೆ ದಿನ. ಅಂದ್ರೆ 9:29. ಇಲ್ಲಿ 2 ನಿಮಿಷ ಆಗೈತ್ರಿ ತುಮಕೂರು ಒಳಗೆ. ತುಮಕೂರು ರೈಲ್ವೆ ಸ್ಟೇಷನ್ 2ನೇ ಪ್ಲಾಟ್ಫಾರ್ಮ್ ಬಂದೈತ್ರಿ ನಮ್ಮ ಟ್ರೈನ್. ರಾತ್ರಿಗೆ 9:32 ತುಮಕೂರಿಂದ ರೀ. ನಮ್ಮ ಟ್ರೈನ್ ಎಷ್ಟು ಲೇಟ್ ಐತೆ ಅಂದ್ರೆ 1 ಅವರ್ 15 ನಿಮಿಷ ಡಿಲೇ ಅದ ರೀ. ಟ್ರೈನ್ ಕವರ್ ಮಾಡ್ತಾನೆ ಹೋಗ್ತಿಲ್ಲ ಅವಾಗ. ಈಗ ತುಮಕೂರಿಂದ ಡಿಪಾರ್ಟ್ ಆದ್ರಿ.
ಅಂತ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಕ್ಲಾಸಿಗೆ ಆಗತ್ತೆ. ನಾವೀಗ ಬಂದವ್ರಿ ಚಿಕ್ಕಬಾಣಾವರ ಜಂಕ್ಷನ್ಗೆ. ಇಲ್ಲಿಂದ ನಮ್ಗೆ ಎಷ್ಟಕ್ಕೆ ಬರೋಕತ್ತಪ್ಪ ಅಂದ್ರೆ 9-11ಕ್ಕೆ ಬರೋಕತ್ರ. ನಾವು ಬಂದವ್ರಿ 10ವರೆಗೆ. ಇಲ್ಲಿ ಎಷ್ಟನೇ ಪ್ಲಾಟ್ಫಾರ್ಮ್ ತಗೊಂಡ್ರೆ ಇದು ಮೇ ಬಿ ಎರಡನೇದ್ರಾಗ ಅಂತೈತಿ. ಮೈಸೂರು ಟು ಅಜ್ಮೀರ್ ಹೋಗುವಂಥ ಎಕ್ಸ್ಪ್ರೆಸ್ ನಿಂತೈತಿ ರೀ. ನಮ್ಗೆ ಇಲ್ಲಿ ಒಂದು ನಿಮಿಷ ಸ್ಟಾಪ್ ಕೊಡ್ತೀರಿ. ಈಗ 1 ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆಗತ್ತೆ. ಈಗ ಬಂದಿರೋದ್ರಿ ಇದು ಅಜ್ಮೀರ್ ಟು ಮೈಸೂರು ಜಂಕ್ಷನ್. ಇಲ್ಲಿ ಬಂದಿರೋದು, ಇಲ್ಲಿ ತರಬೇಡ್ರಿ ಇದನ್ನು. ಇಲ್ಲೇ ತರಬೇಕೇನೆ ಅದನ್ನು ಆಗಲಿಂದ. ನಮ್ಮ ಗಾಡಿ ಲೇಟ್ ಆಗೈತೆ, ಅದಕ್ಕೆ ಇಲ್ಲೇ ಬಿಟ್ಟ ನಮ್ಮ ಚಿಕ್ಕಬಾಣಾವರದಿಂದ ಡಿಪಾರ್ಟ್ ಆದ್ರಿ. ಎಲ್ಲಿ ಬಂದೈತೆ ಅಂದ್ರೆ ಯಶವಂತಪುರ ಜಂಕ್ಷನ್ಗೆ ಬಂದೈತೆ. ಯಶವಂತಪುರಕ್ಕೆ ಎಷ್ಟನೇ ಪ್ಲಾಟ್ಫಾರ್ಮ್ ಮೇ ಬಿ 2ನೇ ಪ್ಲಾಟ್ಫಾರ್ಮ್ದಾಗ ಐತ್ರಿ. ಈಗ 2ನೇ ಪ್ಲಾಟ್ಫಾರ್ಮ್ದಾಗ ಇಲ್ಲಿ 2 ನಿಮಿಷ ಸ್ಟಾಪ್ ಬರುತ್ತೆ. ಇಲ್ಲಿ ಬರೋಕೆ ನಾವು 9:22ಕ್ಕೆ ನಮ್ದು ಲೇಟ್ ಐತ್ರಿ ಟ್ರೈನ್. ಇಲ್ಲಿಂದ ನಿಮ್ಗೆ ಬೆಂಗಳೂರು ಹೋಗ್ಬೇಕಂದ್ರೆ ಒಂದು 1 ಅವರ್ 20 ನಿಮಿಷ ಟೈಮ್ ಕೊಡ್ತೀನಿ. 1 ಅವರ್ 20 ನಿಮಿಷ ಟೈಮ್ ಕೊಟ್ಟು ಅದನ್ನು ಅಲ್ಲಿ ಕವರ್ ಮಾಡ್ತಾನೆ. ನಾ ಇಲ್ಲಿಗೆ ಡಿ ಬಿಡೋಕನಪ್ಪ. ಯಾಕಪ್ಪ ಅಂದ್ರೆ ಮೆಟ್ರೋ ಇಲ್ಲಿಂದ 11 ಗಂಟೆಗೆ ಬಂದವ್ರಿ ಮೆಟ್ರೋ ಬೆಂಗಳೂರಾಗ. ಅದಕ್ಕೆ ನಾ ಈಗ ಹೋಗಿ ಮೆಟ್ರೋ ಇಡ್ತೀನಿ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ಮುಂದಿನ ವಿಡಿಯೋ ಸಿಗ್ತೇನೆ ರೀ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.